ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹಾಗೂ ಅತ್ಯಂತ ಗ್ರಾಮದ ಪ್ರಮುಖರ ನೈತಿಕ ಮಾಡಿಕೊಡ್ಬೇಕು. ನರಸಿಂಹಣ್ಣವರು, ಕುಮಾರವರು, ರಾಮಣ್ಣವರು, ಜಗಣ್ಣವರು, ಮಾದೇಶ್ವರರು ಹಂತವಾಗಿ ಯಶಸ್ವಿಯಾಗಿ ನೆರವೇರ್ತಾ ಇರುವಂಥದ್ದು ತುಂಬಾ ಸಂತೋಷ ತಂದಿದೆ. ಸ್ಥಳೀಯವಾಗಿ ಅತ್ತಿಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕರಿಂದ STMC ಅಧ್ಯಕ್ಷರು, ಸದಸ್ಯರು, ಪಂಚಾಯತಿ ಸದಸ್ಯರಾದ ಹಿರಿಯಣ್ಣವರು, ಗ್ರಾಮಸ್ಥರುಗಳ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ಚಾಲನೆ ದೊರೆತಿದೆ. ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸ್ತಕ್ಕಂಥದ್ದಿಗೆ, ಪ್ರತಿಭೆಯನ್ನು ತೋರ್ಪಡಿಸ್ತಕ್ಕಂಥದ್ದಿಗೆ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ಸಾಮಾನ್ಯವಾಗಿ ಎಲ್ಲ ಕ್ಲಸ್ಟರ್ಗಳಲ್ಲೂ ಕೂಡ ಹೇಳ್ತಾ ಇರೋದಿಷ್ಟೇ, ಎಲ್ಲ ಶಿಕ್ಷಕ ಬೃಂದಗಳಿಗೆ ನಾನು ಮನವಿ ಮಾಡೋಂಥದ್ದು, ನಿಮ್ಮ ಶಿಕ್ಷಣ ಮತ್ತು ಇನ್ನಿತರ ಚಟುವಟಿಕೆಗಳ ಜೊತೆಗೆ ಮಕ್ಕಳಿಗೆ ಒಂದು ನೀತಿ ಪಾಠದ ಒಂದು ಅಗತ್ಯತೆ ಇದೆ. ದಿನದಲ್ಲಿ 10 ನಿಮಿಷ 15 ನಿಮಿಷನಾರು ಕೂಡ ಅದಕ್ಕೆ ಕಾಲವನ್ನು ಮೀಸಲಿರಿಸಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳುಗಳ ಮೇಲೆ ಪರಿಣಾಮವನ್ನು ಬೀರಿ ಬೇರೆ ಬೇರೆ ದಾರಿಗೆ ಹೋಗುವಂಥ ಸನ್ನಿವೇಶಗಳು ಇವತ್ತು ಸಮಾಜದಲ್ಲಿ ಎದುರಾಗ್ತಾ ಇದ್ದಾವೆ. ಅದರ ಬಗ್ಗೆ ಶಾಲಾ ಸಮೂಹದಲ್ಲಿ ಶಿಕ್ಷಕರು ಮಾಡಿರುವಂಥವ್ರು ಮುಂದಕ್ಕೆ ಇನ್ನೂ ಕೂಡ ಅದನ್ನು ಒಳ್ಳೆ ರೀತಿ ತರಬೇತಿ ಹೊಂದತಕ್ಕಂಥದಕ್ಕೆ ಅವಕಾಶ ಕೂಡ ಆಗ್ತದೆ. ಇಲ್ಲಿ ಆಯ್ಕೆ ಆಗೋಂಥವ್ರು ತಾಲೂಕು, ಅದಾದಮೇಲೆ ಡಿವಿಷನ್ನು, ಜಿಲ್ಲೆ, ಡಿವಿಷನ್ನು, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸುವಂಥದ್ದು ಅವಕಾಶ ಇರುತ್ತೆ. ಅದಕ್ಕೆ ಮುಂದಾಗಬೇಕು ಅಂತ ಮನವಿ ಮಾಡಿ ಇವತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ದೇಶೀಯ ಜಾನಪದ ಒಂದು ವ್ಯವಸ್ಥೆನ ಉಳಿಸುವಂಥ ನಿಟ್ಟಿನಲ್ಲೂ ಕೂಡ ಸಹಕಾರಿಯಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ಅಂತ ನಾನು ಶುಭ ಹಾರೈಕೆಗಳನ್ನು ತಿಳಿಸಿ ತಮ್ಮೆಲ್ಲರಿಗೆ, ವೇದಿಕೆ ಮೇಲೆ ಇರುವ ಗಣ್ಯಮಾನ್ಯರಿಗೆ, ವಿಶೇಷವಾಗಿ ನಮ್ಮ ಭವಿಷ್ಯದ ಪ್ರಜೆಗಳಾದಂಥ ಪುಟಾಣಿ ಮಕ್ಕಳಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ. ನಡೆದಂಥ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕೊನೆಯ ಹಂತ ಅತ್ತಿಹಳ್ಳಿನಲ್ಲಿ ನಡೀತಾ ಇದೆ. ಇವತ್ತು ಇದೇ ಕೊನೆಯ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ಈಗಾಗಲೇ ಬೇರೆ ಕ್ಲಸ್ಟರ್ಗಳಲ್ಲೆಲ್ಲ ಪ್ರತಿಭಾ ಕಾರ್ಯಕ್ರಮ ಮಾಡಿ ಅವರಾಗಲೇ ಪಟ್ಟಿಯನ್ನಾಗಲೇ ನೀಡಿದ್ದಾರೆ. ಈ ದಿನ ನಮ್ಮ ಅತ್ತಿಹಳ್ಳಿಯಲ್ಲಿ ಜಂಬೋ ಕ್ಲಸ್ಟರ್ನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳೆಲ್ಲ ವಿಶೇಷವಾಗಿ ಬಟ್ಟೆಗಳನ್ನ ಹಾಕೊಂಡು ರೆಡಿಯಾಗಿ ಎಲ್ಲರೂ ಸಹ ಬಂದಿದ್ದೀರ ಸ್ಪರ್ಧೆಗೆ ರೆಡಿಯಾಗಿ. ಹಾಗೆಯೇ ತೀರ್ಪುಗಾರ ಮಾಡಬಾರ್ದು, ಯಾಕೆಂದರೆ ಮುಂದೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಡಿ. ಆಮೇಲೆ ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ಅತ್ತಿಹಳ್ಳಿ ಶಾಲೆ ತುಂಬ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ. ಹಾಗೆಯೇ ಇಲ್ಲಿ ಒಂದು ಉತ್ತಮವಾದಂಥ ಪರಿಸರನೂ ಸಹ ಇದೆ. ಈ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ. PRP ಅವರಾಗಿರ್ಬೋದು, ಗ್ರಾಮಸ್ಥರು, ಶಿಕ್ಷಕ ಮಿತ್ರರೆಲ್ಲ ಸೇರ್ಕೊಂಡು ಅವ್ರಿಗೂ ಸಹ. ಬಾಲಕೃಷ್ಣ ಸರ್ ಅವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ತಾಲೂಕಿನ ಶಿಕ್ಷಣ ವರಿಷ್ಠಾಧಿಕಾರಿಗಳ ದೀಪಾನಂದರವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಿತ ಗ್ರಾಮ ಪಂಚಾಯತಿ STMC ಸದಸ್ಯರೇ, ISO, TRP, BRP, ಶಿಕ್ಷಕ ಬಂಧುಗಳೇ ಮತ್ತು ಪ್ರೀತಿಯ ಮಕ್ಕಳೇ, ಶಾಲೆ ಉತ್ತಮವಾಗಿರಬೇಕು ಅಂದರೆ ಗ್ರಾಮಸ್ಥರ ಸಹಕಾರ ಎಷ್ಟು ಕಾಣಿಕೆ ಅದ್ಭುತವಾದದ್ದಕ್ಕೆ ಅತ್ತಿಹಳ್ಳಿ ಶಾಲೆಯೇ ಒಂದು ಅಪರೂಪಕ್ಕೆ ನಮಗೆ ಸಾಕ್ಷಿಯಾಗಿದೆ. ಎಲ್ಲ ಗ್ರಾಮಸ್ಥರು ಇವತ್ತು ಶಾಲೆಯ ಒಂದು ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಬಂದು ಅವರೇ ಸ್ವತಃ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅಂದರೆ ಶಾಲಾ ಶಿಕ್ಷಕರು ನಾವು ಗ್ರಾಮಸ್ಥರೊಂದಿಗೆ ಮತ್ತು ಸಮುದಾಯದೊಂದಿಗೆ ಯಾವ ರೀತಿಯಾಗಿ ನಮ್ಮ ಒಂದು ವರ್ತನೆ ಇರಬೇಕು ಅನ್ನೋದಕ್ಕೆ ಅತ್ತಿಹಳ್ಳಿ ಗ್ರಾಮ ಸಾಕ್ಷಿಯಾಗಿದೆ ಅಂತ ಹೇಳ್ತಾ, ಉತ್ತಮವಾದಂತಹ ಶಾಲೆ ಕಟ್ಟಡಗಳಿರ್ಬೋದು, ಭೌತಿಕ ಸೌಲಭ್ಯಗಳನ್ನ ಮಾನ್ಯ ಶಾಸಕರು ಮತ್ತು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರದಿಂದ ಮಾಡಿದ್ದಾರೆ. ಪ್ರತಿಭಾ ಕಾರಂಜಿ ಈಗಾಗಲೇ ಮಾನ್ಯ ಮೇಡಮ್ ಅವರು ಮಾತಾಡೋರೆ, ದೇಶೀಯ ಸಂಸ್ಕೃತಿ ನಶಿಸುವಂತಹ ಕಾಲಘಟ್ಟದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಶಾಲಾ ಹಂತದಲ್ಲಿ ಮಕ್ಕಳಿಗೆ ಈ ರೀತಿಯಾದಂತಹ ವಿವಿಧ ಜನಪದ ಕಾರ್ಯಕ್ರಮಗಳನ್ನ ಮತ್ತೆ ದೇಶೀಯ ಸೊಗಡನ್ನ ಉಳಿಸುವಂತಹ ಕಾರ್ಯಕ್ರಮಗಳು ಶಾಲಾ ಹಂತದಲ್ಲಾದ್ರೆ ಮುಂದಿನ ಭವಿಷ್ಯದ ಪ್ರಜೆಗಳಾಗುವಂತಹ ಮಕ್ಕಳು ನಮ್ಮ ಸಂಸ್ಕೃತಿಯನ್ನ ರಾಯಭಾರಿಗಳಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಕಾರ್ಯಕ್ರಮ ಇಲಾಖೆ ಒಂದು ಮಹತ್ತರವಾದಂತಹ ಕಾರ್ಯಕ್ರಮವನ್ನ ಇಲ್ಲಿನ CRP ಮತ್ತೆ ಎಲ್ಲ ಶಿಕ್ಷಕ ಬಂಧುಗಳು ಕ್ಲಸ್ಟರ್ ವ್ಯಾಪ್ತಿಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಸೇರಿ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಅಂತ ಹೇಳ್ತಾ ಇಲಾಖೆ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಮಾತು